ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ. ಇವತ್ತಿನ ಒಂದು ಈ ವಿಡಿಯೋದಲ್ಲಿ ನಾನು KS ಪರೀಕ್ಷೆ ಮುಂಬರುವಂಥ 2026-27ನೇ ಒಂದು ಇದರಲ್ಲಿ 319 KS ಪರೀಕ್ಷೆ ಹುದ್ದೆಗಳಿಗೆ ಸಿದ್ಧತೆ ಮಾಡಿಕೊಳ್ಳುವಂಥ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಪುಸ್ತಕಗಳನ್ನ ಓದಬೇಕು, ಪ್ರಮುಖ ಉಪಯುಕ್ತವಾಗಿರುವಂಥ ಪುಸ್ತಕಗಳ ಹೆಸರು ಮತ್ತು ಲೇಖಕರ ಹೆಸರುಗಳನ್ನ ಹೇಳ್ತಾ ಇದ್ದೀನಿ. ಯಾರಾದರೂ ಆಕಾಂಕ್ಷಿಗಳು KS ಪರೀಕ್ಷೆ, ಬಹುತೇಕ KS ಪರೀಕ್ಷೆ ಅಂದರೆ ಇದೊಂದು ರೀತಿಯಲ್ಲಿ ಮುಖ್ಯವಾಗಿ IAS ಮತ್ತು KS ಎರಡೂ ಒಂದೇ ರೀತಿಯಾಗಿರುವಂಥ ಪರೀಕ್ಷೆಗಳು. KS ಪರೀಕ್ಷೆ ಯಾರು ಕಠಿಣ ಪರಿಶ್ರಮಿಗಳಿರ್ತಾರೆ ಅಂಥವರ ಪರೀಕ್ಷೆ ಇದು ಸಾಮಾನ್ಯವಾಗಿ ಕನಿಷ್ಠ 1 ವರ್ಷದ ಯಾರು ದಿನನಿತ್ಯ 8 ಗಂಟೆ ಅಭ್ಯಾಸ ಮಾಡ್ತಾರೆ ಕಠಿಣ ಪರಿಶ್ರಮಗಳಿಗೆ ಮಾತ್ರ ಯಶಸ್ವಿಯಾಗುವಂಥ ಪರೀಕ್ಷೆ. ಅಷ್ಟೇ ಸುಲಭವೂ ಕೂಡ ಇದು ಪರಿಶ್ರಮ ಪಟ್ಟವರಿಗೆ ಅನ್ನುವಂಥದ್ದು. ಇಲ್ಲಿ ಸಾಮಾನ್ಯ ಅಧ್ಯಯನ, ಈ ಪೂರ್ವಭಾವಿ ಪರೀಕ್ಷೆಯಲ್ಲಿ 2 ಪತ್ರಿಕೆಗಳಿರ್ತವೆ, ಅದು ಏನು ಬಹುಆಯ್ಕೆ ಮಾದರಿ ಇರ್ತದೆ. ಆಮೇಲೆ ಮೇನ್ಸ್ ಪರೀಕ್ಷೆ ಅಂತ ಇರ್ತದೆ. ಹೀಗೆ ಮೇನ್ಸ್ ಪರೀಕ್ಷೆಯಲ್ಲಿ ಪಾಸಾದವರು ಅಲ್ಲಿ ಸಂದರ್ಶನ ಅಂತೇಳಿ 25 ಅಂಕದ 3 ರೀತಿಯಲ್ಲಿ ಪರೀಕ್ಷೆ ಇರ್ತದೆ. ತಾವು ಹೆಚ್ಚು ಮೂಲ ಪುಸ್ತಕಗಳನ್ನು, ಉಪಯುಕ್ತವಾದ ಪುಸ್ತಕಗಳನ್ನು ಅಧ್ಯಯನ ಮಾಡಬೇಕು ಅನ್ನುವಂಥದ್ದು. ಇದೊಂದು KS ಪರೀಕ್ಷೆ ಅಂದರೆ ತಪಸ್ಸು, ಕುಂತ್ರೂ KS, ನಿಂತ್ರೂ KS ಎನ್ನುವಂಥದ್ದನ್ನು ಯಾರು ಆ ರೀತಿಯಾಗಿ ಅಭ್ಯಾಸ ಮಾಡ್ತಾರೆ ಅಂಥವರಿಗೆ ಒಲಿತಕ್ಕಂಥದ್ದು. ತಮ್ಮೆಲ್ಲರ ಕನಸುಗಳು ಏನು DYSP ಆಗಬೇಕು, AC ಆಗಬೇಕು, ತಹಶೀಲ್ದಾರ್ ಆಗಬೇಕು, ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಬೇಕು ಎನ್ನುವಂಥವರಿಗೆ ಇದು KS ಪರೀಕ್ಷೆ. ಪದವಿ ಹಂತ ಮುಗಿದವರಿಗೆಲ್ಲರಿಗೂ ಕೂಡ ಅವಕಾಶ ಇರ್ತದೆ ಎನ್ನುವಂಥದ್ದು. ಯಾವೆಲ್ಲ ಪುಸ್ತಕ ಓದಬೇಕು ಅನ್ನುವಂಥದ್ದು ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ಮೊದಲಿಗೆ ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂಥ ಪುಸ್ತಕಗಳನ್ನು ನಾವು ನೋಡೋಣಂತ. ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂಥ ಪುಸ್ತಕಗಳಲ್ಲಿ ಮೊದಲನೇದಾಗಿ ಸಮಗ್ರ ಭಾರತ ಇತಿಹಾಸ KNA ಅಂತಂದರೆ KN ಅಶ್ವಥ್ ಅವ್ರದ್ದು. ಸಮಗ್ರ ಭಾರತ ಇತಿಹಾಸ ಭಾಗ 2 ಅಂತೇಳಿ ಅವ್ರದ್ದು ಇದೆ. ಆಮೇಲೆ ಕರ್ನಾಟಕ ಇತಿಹಾಸ KNA ಅವ್ರದ್ದು. ಆಮೇಲೆ ಪ್ರಾಚೀನ ಇತಿಹಾಸ K ಸದಾಶಿವ ಅವ್ರದ್ದು. ಆಮೇಲೆ ಮಧ್ಯಕಾಲೀನ ಇತಿಹಾಸ ಎನ್ನುವಂಥದ್ದು K ಸದಾಶಿವ ಅವ್ರದ್ದು. ಆಧುನಿಕ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂಥ 6 ನೋಡ್ರಿ, ಇವೆಲ್ಲ ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂಥ 6 ಪುಸ್ತಕಗಳು ನಾವು ನೋಡ್ತಾ ಇದ್ದೀವಿ. ಇತಿಹಾಸದ ಉಪನ್ಯಾಸಕರಾಗಲಿಕ್ಕೆ ಬಯಸೋರು, ಇತಿಹಾಸ ವಿಷಯದ ಮೇಲೆ ನೆಟ್ ಸೆಟ್ ಪಾಸ್ ಆಗೋರು ಕೂಡ, ಮತ್ತು ಸಹಾಯಕ ಪ್ರಾಧ್ಯಾಪಕರಾಗಲಿಕ್ಕೆ ಬಯಸೋರು, ವಿಶ್ವವಿದ್ಯಾಲಯಕ್ಕೆ ಪ್ರೊಫೆಸರ್ ಆಗಲಿಕ್ಕೆ ಬಯಸೋರು ಕೂಡ ಇವೆಲ್ಲವೂ ಕೂಡ ಕಡ್ಡಾಯವಾಗಿ ಖರೀದಿ ಮಾಡಲೇಬೇಕು ಅನ್ನುವಂಥ ಪುಸ್ತಕಗಳು. ಆಮೇಲೆ ಇತಿಹಾಸಕ್ಕೆ ಇನ್ನೂ ಯಾವ್ಯಾವ ಪುಸ್ತಕಗಳನ್ನು ನೋಡಿದರೆ ಇಲ್ಲಿ ಮುಖ್ಯವಾಗಿ ಸಮಗ್ರ ಕರ್ನಾಟಕ ಇತಿಹಾಸ ಪಾಲಾಕ್ಷ ಅವರು ಬರೆದಿದ್ದು, ಇತಿಹಾಸದ ವಿಶ್ವಕೋಶ ಮೈಸೂರು ವಿಶ್ವವಿದ್ಯಾಲಯ, ಇಂಡಿಯನ್ ಹಿಸ್ಟ್ರಿ ಅಗ್ನಿಹೋತ್ರಿ ಅವರದು, ಕರ್ನಾಟಕ ಕೈಗನ್ನಡಿ ಅಂತೇಳಿ ಸೂರ್ಯನಾಥ್ ಕಾಮತ್ ಅವರು ಬರೆದಿರುವಂಥದ್ದು ಪುಸ್ತಕ ಇಲ್ಲಿ ನೋಡ್ತೀವಿ. ಮುಖ್ಯವಾಗಿ ಕರ್ನಾಟಕ ಏಕೀಕರಣಕ್ಕೆ ಸಂಬಂಧಪಟ್ಟಿರುವಂಥ ಇತಿಹಾಸ ಎಸ್ ಗೋಪಾಲರಾವ್. ಸ್ವಾತಂತ್ರ್ಯ ಗಂಗೆಯ 1000 ತೊರೆಗಳು ಶಂಕರ್ರಾವ್ ಅವರು. ಹೀಗೆ ಇವು ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂಥ, ಇವು ಕರ್ನಾಟಕ ಇತಿಹಾಸವನ್ನು ಒಳಗೊಂಡಿರುವಂಥ ಪುಸ್ತಕಗಳು. ಮುಖ್ಯವಾಗಿ ನಂತರ ಭೂಗೋಳಶಾಸ್ತ್ರ ಮತ್ತು ಭಾರತ ಸಂವಿಧಾನ. ಯಾರು ಭೂಗೋಳಶಾಸ್ತ್ರ ವಿಷಯದಲ್ಲಿ ನೆಟ್ ಸೆಟ್ ಪಾಸ್ ಆಗಬೇಕು ಅಂದ್ಕೊಂಡವರು ಮತ್ತು ಭೂಗೋಳಶಾಸ್ತ್ರದ ಉಪನ್ಯಾಸಕ ಆಗಬೇಕಂದವರು, ಭೂಗೋಳಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕ ಆಗಬೇಕು ಅನ್ನೋರು, ಭಾರತ ಸಂವಿಧಾನ ಪೊಲಿಟಿಕಲ್ ಸೈನ್ಸ್ ಓದಂಥ ಯಾರು MA ಮುಗಿಸ್ಕೊಂಡವರು, ಉಪನ್ಯಾಸಕ ಸಹಾಯಕ ಪ್ರಾಧ್ಯಾಪಕ ಆಗಬೇಕಂದವರು ಕೂಡ ಈ ಪುಸ್ತಕಗಳನ್ನ ಖರೀದಿ ಮಾಡಬೇಕು. ಇಲ್ಲಿ ಬರುವಂಥದ್ದು ಭೂಗೋಳಶಾಸ್ತ್ರದಲ್ಲಿ ಪ್ರಾಕೃತಿಕ ಭೂಗೋಳ ಡಾಕ್ಟರ್ ರಂಗನಾಥ್ ಪದವಿ ಮಟ್ಟದ್ದು, ಭಾರತದ ಭೂಗೋಳ ಡಾಕ್ಟರ್ ರಂಗನಾಥ್ ಅವ್ರದ್ದು ಪದವಿ ಮಟ್ಟದ್ದು, ಕರ್ನಾಟಕ ಭೂಗೋಳ ಡಾಕ್ಟರ್ ರಂಗನಾಥ್ ಅವ್ರದ್ದು, ಅಟ್ಲಾಸ್ ಬುಕ್ ETK ಪಬ್ಲಿಕೇಶನ್, ಜಿಯೋಗ್ರಫಿ ಮಜ್ಜಿದ್ ಹುಸೇನ್ ಅವ್ರದ್ದು. ಇವೆಲ್ಲವೂ ಕೂಡ ಭೂಗೋಳಕ್ಕೆ ಸಂಬಂಧಪಟ್ಟಿರುವಂಥ ಪುಸ್ತಕಗಳು. ಇನ್ನು ಮುಖ್ಯವಾಗಿ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಿರುವಂಥ ಪುಸ್ತಕಗಳು ಯಾವುವು ನೋಡೋದಾದರೆ, ಭಾರತ ಸಂವಿಧಾನ ಮತ್ತು ರಾಜಕೀಯ PS ಗಂಗಾಧರ್, ಭಾರತ ಸಂವಿಧಾನ ಮತ್ತು ರಾಜಕೀಯ HM ರಾಜಶೇಖರ್ ಅವರು, ಇಂಡಿಯನ್ ಪಾಲಿಟಿ TP ದೇವೇಗೌಡ, ಭಾರತ ಸಂವಿಧಾನ ಒಂದು ಪರಿಚಯ ಮೆರಗು ಪ್ರಕಾಶನ್, ಇಂಟ್ರೊಡಕ್ಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಇಂಡಿಯಾ PD ಬಸು ಅವರು. ಭಾರತ ಸಂವಿಧಾನ ಇವೆಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿ ಮತ್ತು ಏನು KSET NESET ಪೊಲಿಟಿಕಲ್ ಮೇಲೆ ಯಾರು ಇದು ಮಾಡ್ತಿರೋ ಅವರು ಕೂಡ ಈ ಪುಸ್ತಕಗಳನ್ನ ಹೊಂದಿರಬೇಕು ಅನ್ನುವಂಥ. ನೆಕ್ಸ್ಟ್ ಮುಂದೆ ಯಾವುದಂದ್ರೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥ ಪುಸ್ತಕಗಳು.
ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಿರುವ ಪುಸ್ತಕದಲ್ಲಿ ಇದು ಕೂಡ ಭಾರತದ ಯಾವುದಂದರೆ ಭಾರತ ಆರ್ಥಿಕ ವ್ಯವಸ್ಥೆ ಎಚ್ಚರಿಕೆ ಪದವಿ ಮಟ್ಟದ್ದು, ಆಧುನಿಕ ಭಾರತ ಆರ್ಥಿಕ ವ್ಯವಸ್ಥೆ ನೀತಿ ಸೋಮಶೇಖರ್, ಕರ್ನಾಟಕದ ಆರ್ಥಿಕತೆ ಏನು ಅಂತ, ಕರ್ನಾಟಕದ ಆರ್ಥಿಕತೆ ಎಚ್ಚರಿಕೆಯವರು, ಕರ್ನಾಟಕದ ಆರ್ಥಿಕತೆ ನೀತಿ ಸೋಮಶೇಖರ್ ಅವ್ರದ್ದು, ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಸರ್ಕಾರಿ ಪ್ರಕಟಣೆ, ಇಂಡಿಯನ್ ಎಕನಾಮಿ ಸರ್ವೆ ಗೌರ್ಮೆಂಟ್ ಆಫ್ ಇಂಡಿಯಾ, ಇಂಡಿಯನ್ ಎಕನಾಮಿ ಸುಂದರಂ, ಇವೆಲ್ಲವೂ ಕೂಡ ಅರ್ಥಶಾಸ್ತ್ರ ವಿಭಾಗಕ್ಕೆ ಇನ್ನೂ ಹೆಚ್ಚಿನ ಅಧ್ಯಯನ ಏನು ಮಾಡಬೇಕಂದ್ರೆ ಮುಖ್ಯವಾಗಿ ಇಲ್ಲಿ ಅರ್ಥಶಾಸ್ತ್ರಕ್ಕೆ ಸಂಬಂಧ ಪ್ರಚಲಿತ ವಿದ್ಯಮಾನಗಳು ಮತ್ತು ಕೇಂದ್ರ ರಾಜ್ಯ ಸರ್ಕಾರದ ಬಜೆಟು, ಆರ್ಥಿಕ ಸಮೀಕ್ಷೆ, ವರದಿಗಳನ್ನು, ಸರ್ಕಾರದ ಯೋಜನೆಗಳನ್ನು ನೀವು ಅರ್ಥಶಾಸ್ತ್ರದಲ್ಲಿ ಅಭ್ಯಾಸ ಮಾಡಿರಬೇಕು ಅನ್ನೋದು. ಇನ್ನು ವಿಜ್ಞಾನ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ ಪುಸ್ತಕಗಳು ಯಾವುವಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಜಿ ಹರಿಪ್ರಸಾದ್ ಅನ್ನುವಂಥವ್ರು, ಜೀವಶಾಸ್ತ್ರ ಮತ್ತು ಹಂಪಿ ವಿಶ್ವವಿದ್ಯಾಲಯ, ರಸಾಯನಶಾಸ್ತ್ರ ಹಂಪಿ ವಿಶ್ವವಿದ್ಯಾಲಯ, KS ನೋಟ್ಸ್ ಮಾಲಿ ಮುದ್ದಣ್ಣವರು, ಸಾಮಾನ್ಯ ವಿಜ್ಞಾನ SMV ಗೋಲ್ಡ್, ಜ್ಞಾನ ವಿಜ್ಞಾನ ಕೋಶ ನವಕರ್ನಾಟಕ, ಆಮೇಲೆ ವಿಜ್ಞಾನ ಕಲಿಯೋಣ ಬಾ ಇಂದುಮತಿ ರಾವ್ ಅನ್ನೋದು, ಇವೆಲ್ಲ ವಿಜ್ಞಾನಕ್ಕೆ ಸಂಬಂಧಪಟ್ಟು. KM ಸುರೇಶ್ ಅವ್ರದ್ದು ಕೂಡ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪುಸ್ತಕ ಕೂಡ ಉಪಯುಕ್ತ ಆಗಿರುವಂಥದ್ದನ್ನು ಕೂಡ ನೋಡಬೇಕು. ಇನ್ನು ಗಣಿತ, ಮಾನಸಿಕ ಸಾಮರ್ಥ್ಯ ಮತ್ತು ಸಾಮಾನ್ಯ ಜ್ಞಾನ, ಮೆಂಟಲ್ ಅಬಿಲಿಟಿ ಕೂಡ KSನಲ್ಲಿ ಲೆಕ್ಕಗಳು ಕೇಳ್ತಾನೆ ಅನ್ನುವಂಥದ್ದು. ಮೆಂಟಲ್ ಅಬಿಲಿಟಿಗೆ ಆಲ್ ಅಬೌಟ್ ರೀಸನಿಂಗ್ ಅಂತೇಳಿ ರೀಸನಿಂಗ್ ಅಂಜಲಿ ಗುಪ್ತಾ ಅವರು ಬರೆದಿರುವಂಥದ್ದು. ವರ್ಬಲ್ ಮತ್ತು ನಾನ್ ವರ್ಬಲ್ ರೀಸನಿಂಗ್ ಅನ್ನುವಂಥದ್ದು RS ಅಗರ್ವಾಲ್. ಮೆಂಟಲ್ ಅಬಿಲಿಟಿ ಚಾಣಕ್ಯ ಪ್ರಕಾಶನ್ ಅವ್ರದ್ದು. ಆಮೇಲೆ ಅಮೂಲ್ಯ ಗಣಿತ ಸಿದ್ದೇಶ್ವರ ಪ್ರಕಾಶನ್, ಜನರಲ್ ಮೆಂಟಲ್ ಅಬಿಲಿಟಿ PS ಅಗರ್ವಾಲ್. ಸಾಮಾನ್ಯ ಜ್ಞಾನದ ಕೆಲವೊಂದು ಮ್ಯಾಗ್ಝಿನ್ಗಳನ್ನು, ಪತ್ರಿಕೆಗಳನ್ನು ಮತ್ತು ಮಾಸಪತ್ರಿಕೆಗಳನ್ನ ತಾವು ಓದಬೇಕಾಗತ್ತೆ. ಅದರಲ್ಲಿ ಮನೋರಮಾ ಇಯರ್ ಬುಕ್ ಅಂತ ಬರುತ್ತೆ, ಕ್ಲಾಸಿಕ್ ಇಯರ್ ಬುಕ್, ವಾಸನ್ ಇಯರ್ ಬುಕ್, ಕರ್ನಾಟಕ ಕೈಪಿಡಿ, ಇದು ಗೆಜೆಟ್ಗೆ ಸಂಬಂಧಪಟ್ಟಿರುವಂಥದ್ದು ಇರ್ತವೆ. ಕರ್ನಾಟಕ ವಿಶ್ವಕೋಶ ಮೈಸೂರು ವಿಶ್ವವಿದ್ಯಾಲಯದು, ಸಮಕಾಲೀನ ಜಗತ್ತು LN ಶಿವರುದ್ರ ಸ್ವಾಮಿ, ಭಾರತೀಯ ಪ್ರವಾಸೋದ್ಯಮ HS ಶಿವರುದ್ರ ಸ್ವಾಮಿ, ಕರ್ನಾಟಕ ಪ್ರವಾಸಿ ತಾಣಗಳು ಶೇಷುನಾಥ್ ಅನ್ನೋದು. ಇದರೆಲ್ಲ ತಾವು ಗಣಿತ, ಮಾನಸಿಕ ಸಾಮರ್ಥ್ಯ, ಸಾಮಾನ್ಯ ಜ್ಞಾನ ಇವು ಪುಸ್ತಕಗಳನ್ನ ಹೊಂದಬೇಕು. ಆಮೇಲೆ KS ಪರೀಕ್ಷೆಯಲ್ಲಿ ಇಂಗ್ಲೀಷ್ ಮತ್ತು ಕನ್ನಡ ವ್ಯಾಕರಣ ಕಡ್ಡಾಯ ಪತ್ರಿಕೆಗಳು ಇದ್ದೇ ಇರ್ತಾವೆ. ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಯಲ್ಲೂ ಕೂಡ ಇಂಗ್ಲೀಷ್ ಮತ್ತು ಕನ್ನಡ ಕಡ್ಡಾಯ ಪತ್ರಿಕೆಗಳು ಪಾಸ್ ಆದರೆ ಮಾತ್ರ ನೀವು ಮೇನ್ಸ್ ವಿಷಯ ಪರೀಕ್ಷೆಯಲ್ಲಿ ಅದನ್ನು ಕನ್ಸಿಡರ್ ಮಾಡ್ತಾರೆ. ಇಂಗ್ಲೀಷ್ ಮತ್ತು ಕನ್ನಡ ಭಾಷಾಂತರ ವ್ಯಾಕರಣ ಪುಸ್ತಕಗಳು ಕೂಡ ತಮ್ಮಲ್ಲಿರಬೇಕು. ಕನ್ನಡ ಇಂಗ್ಲೀಷ್ ವ್ಯಾಕರಣ ರಂಗಸ್ವಾಮಿ ಬೆಳಕವಾಡಿ, ಆಮೇಲೆ ವೀಟಾ ನೋಟ್ಸ್ ಅಂತೇಳಿ, ಭಾಷಾಂತರ ಪಾಠಮಾಲೆ ಬೆಳಗಾವಿ ಪ್ರಕಾಶನ್ ಅವರು, ಕನ್ನಡ ಇಂಗ್ಲೀಷ್ ಡಿಕ್ಷನರಿ ಮೈಸೂರು ವಿಶ್ವವಿದ್ಯಾಲಯ, ಪ್ರಾಕ್ಟಿಕಲ್ ಇಂಗ್ಲೀಷ್ ಗ್ರಾಮರ್ ಗುಪ್ತಾ ಅವ್ರದ್ದು, ಅಪ್ಲೈಡ್ ಇಂಗ್ಲೀಷ್ ಗ್ರಾಮರ್ RL ಭಾಟಿಯಾನ್. ಇದರಲ್ಲಿ ಒಂದು 2-3 ಪುಸ್ತಕ ತಗೋಬೇಕು. ಆಮೇಲೆ ಪ್ರಬಂಧ ಬರಲಿಕ್ಕೆ ಸಮಾಜಶಾಸ್ತ್ರದ ವಿಷಯಗಳು ಕೂಡ ಕೆಲವೊಂದು ಉಪಯೋಗ ಆಗ್ತವೆ. ಭಾರತದ ಸಾಮಾಜಿಕ ಸಮಸ್ಯೆಗಳು ಅಂತ ಚೇನ ಶಂಕರ್ರಾವ್ ಅವ್ರದ್ದು ಅಥವಾ ಕೆ ಭೈರಪ್ಪ ಅವ್ರದ್ದು ಪುಸ್ತಕವನ್ನು ತಗೋ. ಪರಿಸರ ಅಧ್ಯಯನ ಪ್ರಶ್ನೆಗಳು ಕೂಡ ಕೇಳ್ತಾನೆ ಸ್ವಪ್ನ ಪ್ರಕಾಶನ್ ಅವರು. ಆಮೇಲೆ ವ್ಯಾಕರಣ, ಕನ್ನಡ ವ್ಯಾಕರಣದ ಮೇಲೆ ಎಲ್ಲ ಇದು ಬರ್ತಾವ. ಕನ್ನಡ ವ್ಯಾಕರಣ ಎಳಗುಪ್ಪಿ ಅವ್ರದ್ದು, ಕನ್ನಡ ಸಾಹಿತ್ಯ ರಾಜಪ್ಪ ದಳವಾಯಿ ಅವ್ರದ್ದು, ಇಡೀ ಎಲ್ಲ ಸಾಹಿತ್ಯದ ಕವಿ ಕಾವ್ಯ ಎಲ್ಲವೂ ಕೂಡ ರಾಜಪ್ಪ ದಳವಾಯಿ ಪುಸ್ತಕದಲ್ಲಿ ಸಿಗ್ತಾವೆ. ಇವು ತಾವೆಲ್ಲರೂ ಕೂಡ ಖರೀದಿ ಮಾಡಬೇಕು. ಹೀಗೆ ನೀವು KS ಪರೀಕ್ಷೆ ಅಂದರೆ ಮೊದಲು ಹೇಳ್ದಂಗೆ ಇದೊಂದು ದೊಡ್ಡ ತಪಸ್ಸು ಇದ್ದಂಗೆ ಟೈಮ್ ಟೇಬಲ್ ಹಾಕ್ಕೊಂಡು ತಾವು ದಿನನಿತ್ಯ ಮುಖ್ಯವಾಗಿ ಪತ್ರಿಕೆಯನ್ನು ಕನಿಷ್ಠ ಓದಲೇಬೇಕು. ದಿನ 1-2 ಅದರಲ್ಲಿ ಪ್ರಜಾವಾಣಿ ಪತ್ರಿಕೆಯ ದೊಡ್ಡ ದೊಡ್ಡ ಲೇಖನಗಳನ್ನು ಓದಲೇಬೇಕು. ಮೂಲ ಗ್ರಂಥಗಳ ಪುಸ್ತಕಗಳನ್ನ ಆಯ್ಕೆ ಮಾಡ್ಕೊಂಡು ಹಂತ ಹಂತವಾಗಿ ನೋಟ್ಸ್ ಮಾಡ್ಕೋಬೇಕು. ಇಡಿಯಾಗಿ ವಿಷಯವಾರು, ಟಾಪಿಕ್ ವಾರು. ಪ್ರಚಲಿತ ವಿದ್ಯಮಾನಗಳಲ್ಲಿ ದಿನಪತ್ರಿಕೆ ಮತ್ತು ಮಾಸಪತ್ರಿಕೆ ಯೋಜನಾ ಅಂತ ಬರ್ತದೆ, ಒಂದು ಯೋಜನಾವನ್ನು ಓದಬೇಕು. ಆಮೇಲೆ ಮುಖ್ಯವಾಗಿ ಹಳೆಯ ಒಂದು ಪ್ರಶ್ನೆ ಪತ್ರಿಕೆ, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸುವುದು ಕನಿಷ್ಠ ಅದೇ ಮಾದರಿಯಲ್ಲಿ ಯಾವ ರೀತಿ ಕ್ವಶನ್ಗಳನ್ನು ಕೇಳೋಣ ಅನ್ನೋದು. ಪ್ರಚಲಿತ ವಿದ್ಯಮಾನಗಳು, ಹಳೆಯ ಪ್ರಶ್ನೆ ಪತ್ರಿಕೆಗಳು ಮತ್ತು ಮೂಲ ಗ್ರಂಥಗಳದ್ದೇನು ಇವಿಷ್ಟು ನೀವು ಮಾಡಿದ್ರೆ ಖಂಡಿತವಾಗಿಯೂ KSನಲ್ಲಿ ನೀವು ಯಶಸ್ವಿಯನ್ನು ಸಾಧಿಸ್ತೀರಿ. ಈ KSಗೆ ಸಂಬಂಧಪಟ್ಟಿರುವಂಥ ಪುಸ್ತಕಗಳು ಮಾಹಿತಿಯನ್ನು ತಮ್ಮ ಮುಂದೆ ಇಲ್ಲಿವರೆಗೆ ಹಂಚ್ಕೊಂಡಿದ್ದೀನಿ. ಹಾಗಾಗಿ ನಿಮಗೆ ಇಷ್ಟ ಆದರೆ ಇದನ್ನು ಲೈಕ್ ಶೇರ್ ಮಾಡಿರಿ ಅಂತ ಹೇಳ್ತಾ
ಇನ್ನೂ ಮುಂದಿನ ವಿಡಿಯೋದಲ್ಲಿ KS ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟಿರುವಂಥ ವಿಷಯವನ್ನು ಚರ್ಚೆ ಮಾಡ್ತೀನಿ. ಧನ್ಯವಾದಗಳು.